ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸೋಮವಾರದ ಅವಳಾಗಿದ್ದು ಬೆಳಗ್ಗೆನೇ ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ನೋಡಿ, ಅಲ್ಲಿ 8:40 ಆಗ್ಬಿಟ್ಟಿದೆ. 9:15 ಇವರು ರೆಡಿ ಆಗಬೇಕು. 9:20 9:15 ವ್ಯಾನ್ ಬಂದುಬಿಡುತ್ತೆ. 9:20 ವ್ಯಾನ್ ಬಂದುಬಿಡುತ್ತೆ. ಅಷ್ಟರೊಳಗೆ ಬೇಬಿಗೆ ರೆಡಿ ಮಾಡಬೇಕು ಇವ್ರನ್ನ. ಅಂದರೆ ಸ್ವಲ್ಪ ಅರ್ಜೆಂಟೆಲ್ಲ ಆಗಿಬಿಡುತ್ತೆ ಬೆಳಗ್ಗೆ ಟೈಮು. ಈ ವಿಡಿಯೋ ಮಾಡ್ಕೊಂಡೆಲ್ಲ ಕುತ್ಕೊಂಡ್ಬಿಟ್ರಂತೂ ಇನ್ನೂ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಬೇಗ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಮಗಳದು ಸಣ್ಣವಳದು ತಲೆ ಬಾಚಲಿಲ್ಲ. ಸುಮ್ಮನೆ ಹಂಗೆ ಆ ಕಡೆ ಈ ಕಡೆ ಸೈಡಿಗೆ ಕ್ಲಿಪ್ ಹಾಕ್ಬಿಟ್ಟು ಬಿಟ್ಬಿಟ್ಟೆ. ಯಾಕಂದರೆ ತಲೆ ಸ್ನಾನ ಮಾಡಿಸುತ್ತೆ ಅಲ್ವಾ, ಅದು ಅವಳದು ಮೊದಲಿಗೆ ಉಂಗುರು ಕೂದಲು ಒಂದು ಸ್ವಲ್ಪ ಬಾಚಕ್ಕೆ ಹೋದರೆ ಇವಿ ಸಿಕ್ಕಾಗುತ್ತೆ ಅವಳು ಕೂದಲು. ಅದಕ್ಕೆ ಅವಳು ಹತ್ತು ಬಿಡ್ತಾಳೆ. ಹಂಗಾಗಿ ಜುಟ್ಟೇನು ಹಾಕೋಕೆ ಹೋಗಲಿಲ್ಲ ನಾನು, ಸುಮ್ಮನೆ ಹಂಗೆ ಬಾಚಿದೆ. ಇಲ್ಲಾಂದರೆ ಅವಳನ್ನ ತಡೆಯೋಕ್ಕಾಗಲ್ಲ ನನ್ನ ಕೈಲಿ. ಜುಟ್ಟು ಹಾಕೋಕೆ ಹೋಗಿ ಸಿಕ್ಕೆಲ್ಲ ಬಿಡ್ಸೋಕೆ ಹೋದರೆ ಈಗ ಕಿರ್ಚಾಡ್ಬಿಡ್ತಾಳೆ. ಯಾರಿಗೆ ಬೇಕಪ್ಪ ಅವಳನ್ನ ಸುಧಾರ್ಸೋಕ್ಕಾಗಲ್ಲ. ಮತ್ತು ಟೈಮ್ ಬೇರೆ ಆಗಿಬಿಟ್ಟಿತ್ತು. ಈಗ ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡಷ್ಟು ಟೈಮ್ ಇಲ್ಲ ನನಗೆ. ಸದ್ಯ ಹೆಂಗೋ ಹಂಗೆ ಕಳಿಸಿದ್ರೆ ಆಯ್ತು ಇವತ್ತೊಂದು ದಿವಸ ಅಂತ ಸುಮ್ಮನೆ ಹಂಗೆ ಜಸ್ಟ್ ಬಾಚ್ಬಿಟ್ಟು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಆಮೇಲೆ ನಾನು ದೊಡ್ಡ ಮಗಳಿಗೆ ಇಲ್ಲಿ ತಲೆ ಬಾಚ್ತಾ ಇದ್ದೀನಿ ಇವತ್ತು. ಇವಳಿಗೆ ಏನಂದರೆ, ಇವಳು ಒಬ್ಬಳೇ ತಲೆ ಬಾಚ್ಕೊತಾಳೆ. ಅಂದರೆ ಒಂದು ಜಡೆ ಅಲ್ಲಾದರೆ ಒಬ್ಬಳೇ ಹಾಕೊತಾಳೆ. ಅಂದರೆ 2 ಜಡೆ ಹಾಕ್ಬೇಕಲ್ವಾ, 2 ಜಡೆ ಮತ್ತು ಪ್ಲಸ್ ಟೇಪ್ ಬೇರೆ ಹಾಕ್ಬೇಕು. ಜೊತೆಗೆ ಹಾಕೋಣಕ್ಕೆ ಬರೋಲ್ಲ ಅಂತ ನಾನು ಹಾಕ್ತೀನಿ ಅಷ್ಟೇ. ಬೆಳಗ್ಗೆ ಟೈಮು ನಾವು ಎಷ್ಟೇ ಬೇಗ ಎದ್ದು ಎಷ್ಟೇ ಬೇಗ ಮಾಡೋಕ್ಕೆ ಹೋದರೂ ಅದು ಟೈಮ್ ಆಗೇ ಬಿಡುತ್ತೆ. ಪ್ಲಸ್ ಅದ್ರ ಜೊತೆಲಿ ವೀಡಿಯೋ ಬೇರೆ ಮಾಡ್ಕೊಂಡು ಕುತ್ಕೊತೀವ. ಹಾಗಾಗಿ ನೋಡಿ, ಟೈಮ್ ಆಗೇ ಹೋಗ್ಬಿಡುತ್ತೆ. ಮಾಡೋದು ಇದು ಕೆಲಸ, ಇದು ವ್ಯಾನಿಗೆ ಅವಸರ ಮಾಡೋ ಥರ ಆಗುತ್ತೆ. ಅರ್ಜೆಂಟ್ ಆಗುತ್ತೆ. ಆಮೇಲೆ ಮಕ್ಕಳು ನನ್ನೇ ಬೈತಾರಮ್ಮ, ನೀನು ವೀಡಿಯೋ ಮಾಡ್ಕೊಂಡು ಕುತ್ಕೊತೀಯ, ಆಮೇಲೆ ಅರ್ಜೆಂಟ್ ಆಯಿತು ಟೈಮ್ ಆಯಿತು ಅಂತ ನಮ್ಮನೆ ಬೈತೀಯ ಅಂತ. ಮಕ್ಕಳು ನಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಇವಾಗ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇವತ್ತು ಟೈಮ್ ಆಗಿಬಿಟ್ಟಿತ್ತಲ್ಲ, ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೆ ಬೇರೆ ಏನೋ ತಿಂಡಿ ಮಾಡೋಷ್ಟು ಟೈಮ್ ಇರಲಿಲ್ಲ, ನನಗೆ ಪೇಷನ್ಸ್ ಕೂಡ ಇರಲಿಲ್ಲ. ಅದಕ್ಕೆ ಇವತ್ತು ಮೊಸರನ್ನ ಕೊಟ್ಟು ಕಳಿಸ್ಬಿಡೋಣ ಅಂತ ಮೊಸರನ್ನ ಮಾಡ್ತಾಯಿದ್ದೀನಿ. ಈ ಮೊಸರನ್ನ ಮಾಡಿದರೆ ಯಾವ ಥರ ಗೊತ್ತಾ, ನನ್ನ ಮಗಳಿಗೆ ಚಿಕ್ಕವಳಿಗೆ ಈ ಒಗ್ಗರಣೆ ಮೊಸರನ್ನ ಎಲ್ಲ ಮಾಡ್ತೀವಲ್ಲ ಅದು ಇಷ್ಟ ಆಗೋಲ್ಲ. ನನ್ನ ದೊಡ್ಡ ಮಗಳಿಗೆ ಸಕ್ಕರೆ ಮತ್ತು ಮೊಸರೆಲ್ಲ ಮಿಕ್ಸ್ ಮಾಡಿ ಕೊಟ್ಟು ಕಳಿಸ್ತೀವಲ್ಲ ಅದು ಇಷ್ಟ ಆಗೋಲ್ಲ. ಈ ಮೊಸರನ್ನ ಮಾಡಿರೋ ನಾನು ಎರಡು ವೆರೈಟಿ ಥರ ಮಾಡಬೇಕು. ಚಿಕ್ಕವಳಿಗೆ ಸಕ್ಕರೆ ಮೊಸರು ಹಾಕಿ ಅನ್ನ ಹಾಕಿ ಕಲಿಸ್ಕೊಡ್ಬೇಕು. ದೊಡ್ಡವಳಿಗೆ ಒಗ್ಗರಣೆ ಹಾಕ್ಬೇಕು. ಅವಳಿಗೆ ಸಕ್ಕರೆ ಮೊಸರು ಅಂದರೆ ಅವಳಿಗೆ ಇಷ್ಟ ಆಗೋಲ್ಲ. ಅವಳಿಗೆ ಈ ಥರ ಇಷ್ಟ. ಆಮೇಲೆ ಇನ್ನೇನು ಮಾಡೋದು, ಮಾಡಿಕೊಡ್ಲೇಬೇಕಲ್ಲ. ನಾನು ಇದ್ರ ಬದಲು ಯಾವುದಾದ್ರೂ ಬೇರೆ ತಿಂಡಿ ಮಾಡಿದರೂ ಆಗೋದು ಅನಿಸ್ಬಿಡುತ್ತೆ. ಯಾಕಂದರೆ ಇಲ್ಲಿ 2 ಥರ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಯಾವುದಾದ್ರೂ ಒಂದೇ ಥರ ತಿಂಡಿ ಬೇರೆದು ಮಾಡಿದರೆ ಮುಗ್ದೇ ಹೋಗಿರೋದು. ಬಟ್ ಟೈಮ್ ಆಗಲಿಲ್ಲ ಅಂತ ನಾನು ಇದು ಮಾಡ್ಕೊಂಡು ಕುತ್ಕೊಂಡೆ ಅಷ್ಟೇ. ಆಮೇಲೆ ನೋಡಿ, ಇಲ್ಲಿ ನನ್ನ ಮಗಳಿಗೆ ಒಂದು ಬೌಲಿಗೆ 2 ಬೌಲಿ ಕಲಿಸ್ತಾ ಇದ್ದೀನಿ. ಒಬ್ಬಳಿಗೆ ಸಕ್ಕರೆ ಮೊಸರು, ಇನ್ನೊಬ್ಬಳಿಗೆ ಒಗ್ಗರಣೆ ಮೊಸರು. ಆ ಥರ ತಿನ್ನಲ್ಲ ನೋಡಿ. ಮೊಸರನ್ನ ಮಾಡಿರೋ 2 ಥರ ವೆರೈಟಿ ಮಾಡಬೇಕು ಇವರಿಗೆ. ತಿಂದರೆ ಇವತ್ತೊಂದೇ ತಗೊಂಡೋಗ್ರಿ ಅಂದರೆ ಏನಂದರೆ ತಗೊಂಡೋಗಲ್ಲ. ಆಮೇಲೆ ಅವಳಿಗೆ ಸಕ್ಕರೆ ಎಲ್ಲ ಮೊಸರೆಲ್ಲ ಹಾಕಿ ಅವಳಿಗೆ ತಿನ್ನೋದಕ್ಕೆ ಕೊಟ್ಟು ಕಳಿಸ್ದೆ. ಮತ್ತು ಮನೆಯಲ್ಲೂ ಅಷ್ಟೇ, ಅವಳು ತಿನ್ನಬೇಕಾದ್ರೂ ಅಷ್ಟೇ ಅವಳು ಸಕ್ಕರೆ ಮೊಸರನ್ನೇ ತಿನ್ನೋದು, ಇವಳು ಒಗ್ಗರಣೆ ಮೊಸರನ್ನೇ ತಿನ್ನೋದು. ನಾನೇನು ಜಾಸ್ತಿ ಏನೋ ಒಗ್ಗರಣೆ ಎಲ್ಲ ಮಾಡೋಕ್ಕೋಗಲ್ಲ. ಅಂದರೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆಬೇಳೆ, ಸಾಸಿವೆ, ಕರಿಬೇವು ಇಷ್ಟನ್ನು ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಎಷ್ಟು ಬೇಕು ಅಷ್ಟು ಒಗ್ಗರಣೆನ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಕೆಲವೊಬ್ಬರು ಒಗ್ಗರಣೆಗೆ ಮೊಸರು ಮಿಕ್ಸ್ ಮಾಡಿಬಿಡ್ತಾರೆ, ನಾನು ಆ ಥರ ಮಾಡಲ್ಲ. ಮೊಸರು ಅನ್ನ ಫಸ್ಟು ಕಲಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಒಗ್ಗರಣೆ ಹಾಕಿ ಕೊಡ್ತೀನಿ. ಯಾಕಂದ್ರೆ ಜಾಸ್ತಿ ಒಗ್ಗರಣೆ ಹಾಕಿರೋ ಅವಳು ತಿನ್ನಲ್ಲ. ಎಷ್ಟು ಬೇಕಷ್ಟು ಲೈಟಾಗಿ ಹಾಕ್ಕೊಡ್ತೀನಿ ಅಷ್ಟೇ. ಇದಕ್ಕೆ ಬೇಕು ಅಂದರೆ ನೀವು ಮೇಲೆ ಕೊತ್ತಂಬರಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಏನೂ ಹಾಕಿಲ್ಲ ಅಷ್ಟೇ. ಸಿಂಪಲಾಗಿ ಮಾಡಿಕೊಡ್ತಾಯಿದ್ದೀನಿ. ಯಾಕೆ ಕೊಟ್ಟರೆ ಹೆಂಗೆ ಗೊತ್ತಾ, ಅವ್ರೇನು ತಿನ್ನೋದು ಇಲ್ಲ, ಎಲ್ಲ ಸೈಡಿಗೆ ಎತ್ತಿಟ್ಕೊಂಬರ್ತಾರೆ. ಸುಮ್ಮನೆ ಏನೋ ಒಗ್ಗರಣೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟಿರ್ತೀನಿ ಅಷ್ಟೇ. ಆಮೇಲೆ ಇಲ್ಲೆಲ್ಲ ಮಕ್ಕಳದು ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಯಾಕಂದರೆ ಇನ್ನೂ ಸ್ವಲ್ಪ ತೆಳು ಮಾಡ್ತಾಯಿದ್ದೀನಿ. ಸಕ್ಕರೆ ಮೊಸರನ್ನ ಅದೆಲ್ಲ ಸ್ಕೂಲಲ್ಲಿ ಮಧ್ಯಾಹ್ನ ತಿನ್ನೋ ಅಷ್ಟೊತ್ತಿಗೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ ಮತ್ತು ಗಟ್ಟಿಯಾಗಿಬಿಟ್ಟಿರುತ್ತೆ ಎಲ್ಲನ. ಹಂಗಾಗಿ ಇನ್ನೂ ಸ್ವಲ್ಪ ಮೊಸರು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತೆಳುಗೆ ಮಾಡ್ಕೊಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಊಟ ಮಾಡ್ತಾರಲ್ಲ ಅಷ್ಟೊತ್ತಿಗೆ ಸರಿಯಾಗಿರುತ್ತೆ ಅಂತ. ಈಗ ಇಬ್ಬರಿಗೂ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ರೆಡಿ ಮಾಡಿ ಅವ್ರ ಬ್ಯಾಗಿಗೆಲ್ಲ ತುಂಬಿಬಿಟ್ಟು ಎಲ್ಲ ನೀರೆಲ್ಲ ತುಂಬಿಬಿಟ್ಟು ಇಕ್ಬೇಕು. ಇನ್ನೊಂದು ದೊಡ್ಡ ಮಗಳಿದ್ದಾಳಲ್ಲ, ಅವಳು ಬೇಕಾದ್ರೆ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಡ್ತಾಳೆ. ಅವಳು ಲಂಚ್ ಬ್ಯಾಗಿಗೆ ನೀರು ತುಂಬ್ಕೊಳೋದಾಗಲಿ, ವಾಟ್ರ್ ಬಾಟ್ಲಿಗೆ ನೀರು ತುಂಬ್ಕೊಳೋದಾಗಲಿ, ಮತ್ತು ಲಂಚ್ ಬಾಕ್ಸಿಗೆ ನಾನೆಲ್ಲ ಬಾಕ್ಸೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಅದನ್ನೆಲ್ಲ ತಂದು ಬ್ಯಾಗ್ ಇಟ್ಕೊಳ್ಳೋದಾಗಲಿ ಎಲ್ಲ ಮಾಡ್ತಾರೆ. ಬಟ್ ನಾನು ಚಿಕ್ಕ ಮಗಳಿದ್ದಾಳಲ್ಲ, ಅವಳು ಏನೂ ಮಾಡೋಲ್ಲ. ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆಮೇಲೆ ನೆನೆಸ್ಕೊಂಡೆ, ಮಕ್ಕಳು ಹೇಳಿದರು ಸೇಬು ಆ್ಯಪಲ್ನ ಕೊಯ್ದು ಇನ್ನೊಂದು ಬಾಕ್ಸಿಗೆ ಹಾಕ್ಕೊಡು ಅಂತ. ನಾನು ಮರ್ತೇ ಬಿಟ್ಟಿದ್ದೆ. ಆಮೇಲೆ ಮತ್ತೆ ನೆನೆಸ್ಕೊಟ್ರು. ಆಮೇಲೆ ಮತ್ತೆ ಹೋಗ್ಬಿಟ್ಟು ಮತ್ತೆ ಎಲ್ಲ ಬಾಕ್ಸೆಲ್ಲ ತೊಗೊಂಬಂದ್ಬಿಟ್ಟು ಈಗೆಲ್ಲ ಆ್ಯಪಲ್ನ ಕೊಯ್ದಾಕ್ತಿದ್ದೀನಿ. ಅಂದರೆ ಒಂದೇ ಇದ್ದಿದ್ದು ಸೇಬು, ಹಂಗಾಗಿ ಅವಳಿಗೆ ಅರ್ಧ ಇವಳಿಗೆ ಅರ್ಧ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ನೋಡಿ, ಎಲ್ಲ ಅವಳಿಗೆ ಅರ್ಧ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು, ಪುಡಿ ಉಪ್ಪು ಎಲ್ಲ ಕಲಸಿ ಹಾಕ್ಬಿಟ್ರು ನೀಟಾಗಿ. ಅದನ್ನ ತೊಳೆದು ಹಾಕ್ಬಿಟ್ರೆ ಅದು ಕಪ್ಪು ಕಲರ್ ಆಗುತ್ತಲ್ಲ ಮಧ್ಯಾಹ್ನದಷ್ಟೊತ್ತಿಗೆ. ಈಗ ನಾವು ಕಟ್ ಮಾಡಿಕ್ಕಿದ್ರೆ ಸೇಬು ಆ ಥರ ಆಗೋಲ್ಲ. ಅಂದರೆ ನಾವು ಸ್ವಲ್ಪ
ಉಪ್ಪು ನೀರಲ್ಲಿ ಸ್ವಲ್ಪ ತೊಳೆದು ಅದನ್ನ ಹಾಕಿ ಕೊಟ್ಟು ಕಳಿಸ್ಬೇಕು ಸೇಬನ್ನ. ಆಮೇಲೆ ಅವಳಿಗೊಂದು ಬಾಕ್ಸಿಗೆ ಇವಳಿಗೊಂದು ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಇಬ್ಬರು ಬಾಕ್ಸಿಗೆ ರೆಡಿ ಮಾಡಿ ಮತ್ತೆ ಲಂಚ್ ಬ್ಯಾಗ್ ತೊಗೊಂಬಂದು ತುಂಬ್ತಾ ಇದ್ದೀನಿ ನೋಡಿ. 2 ಕೆಲಸ ಆಯ್ತು ಇವತ್ತು. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ರೆಡಿ ಆಗಿತ್ತು. ಆಲ್ರೆಡಿ 9:15 ಆಗಿತ್ತು. ಸ್ಕೂಲಿಗೆ ಹೋಗ್ರಿ ಅಂದರೆ ನೋಡಿ ಬೆಳಗ್ಗೆ ಟೈಮ್ ಟಿ ವಿ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಅವರಿಗೆ ನಾನು ಎಷ್ಟು ಕೂಗಾಡಿ ಕಿರ್ಚಾಡಿದ್ರು ಅವರಿಗೆ ಕೇಳಿಸಲ್ಲ. ಆಮೇಲೆ ನನ್ನ ಚಿಕ್ಕ ಮಗಳಿದ್ದಾಳಲ್ಲ ಅವ್ಳು ಟೈ ಬೆಲ್ಟು ಏನಂದರೆ ಏನೂ ಹಾಕೋಣಲ್ಲ, ಎಲ್ಲ ನಾನೇ ಹಾಕಬೇಕು. ದೊಡ್ಡವಳು ಹಂಗಲ್ಲ, ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾಳೆ. ಅವಳದ್ದು ಏನಿದೆ ಅವಳ ಕೆಲಸ ಅವಳೆಲ್ಲ ಮಾಡ್ಕೊಂಡ್ಬಿಡ್ತಾಳೆ. ಅವಳು ನನಗೇನು ತಲೆ ಕೆಡಿಸ್ಕೊಳಲ್ಲ. ಅವಳು ಎಲ್ಲ ಮಾಡ್ಕೊಂಡ್ಬಿಡ್ತಾಳೆ. ನಾನೇನು ಅಷ್ಟೊಂದು ನಾನೇ ಮಾಡಬೇಕು ಅನ್ನೋದೇನಿಲ್ಲ, ಮಾಡ್ಕೊಂಡ್ಬಿಡ್ತಾಳೆ. ಇವಳು ಚಿಕ್ಕವಳಿದ್ದಾಳಲ್ಲ, ಚಿಕ್ಕವಳು ಮಾತ್ರ ಏನು ಮಾಡ್ಕೊಳೋದವಳು. ಟಿ ವಿ ಒಂದು ಬೆಳಗ್ಗೆ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಲು ಅಂದರೆ ಟಿ ವಿ ಕಡೆದೇ ಜ್ಞಾನ. ನಾನು ಎಷ್ಟೇ ಬೈದರು, ಕಿರ್ಚಾಡಿದ್ರು, ಕೂಗಾಡಿದ್ರು ನನ್ನ ಕಡೆ ತಲೆ ಕೊಡೋಲ್ಲ ಅವಳು. ಆಮೇಲೆ ಇವಾಗ ನೋಡಿ ಟೈ ಬೆಲ್ಟ್ ಹಾಕೊಂಡಿಲ್ಲ ಅಂತ ಎಲ್ಲ ಹಾಕ್ಬಿಟ್ಟು ಅವಳನ್ನ ಕೇಳ್ತಾ ಇದ್ದೆ. ಬೇಕಂದರೆ ಬೆಳಿಗ್ಗೆನೇ ಚೆನ್ನಾಗಿ ಒದ ಕೊಟ್ಬಿಟ್ಟಿದ್ದೆ, ಎದ್ದಂಡಿರಲಿಲ್ಲ. ಈಗ 4 ದಿವಸದಿಂದ ಸ್ಕೂಲಿಗೆ ಹೋಗಿರಲಿಲ್ಲ, ಅವಳಿಗೆ ಹುಷಾರಿಲ್ಲ ಅಂತ ನಾನು ಸ್ಕೂಲಿಗೆ ಕಳಿಸಿರಲಿಲ್ಲ. ಇವತ್ತಿಂದ ಸೋಮವಾರದಿಂದ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿವಸ ಸ್ಕೂಲಿಗೆ ಕಳಿಸಿರಲಿಲ್ಲ, ಹುಷಾರಿರಲಿಲ್ಲ ಅಂತ. ಈಗ ಸೋಮವಾರದಿಂದ ಹೋಗ್ತಿರಲ್ಲ, 4 ದಿವಸ ಹೋಗ್ಲಿಲ್ವಲ್ಲ, ಅವಾಗ ಚೆನ್ನಾಗಿ ಎದ್ದೋಣವಳು, ಚೆನ್ನಾಗಿ ಇರೋಳು. ಈ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅವಳಿಗೆ ಏನು ಹಿಡಿಯುತ್ತೋ ಏನೋ ಗೊತ್ತಿಲ್ಲ. ಬೆಳಗ್ಗೆ ಹೇಳ್ಬೇಕಾದ್ರೆ ಅಳ್ತಾ ಹೇಳೋದು, ತಿಸಿ ಅಂತ ಸುಮ್ಮನೆ ತಿಸ್ಕೊಡ್ತಾನೇ ಇರ್ತಾಳೆ. ಬಟ್ ನಾನು ಸುಮ್ಮನಿರ್ತೀನಿ, ನಾನು ಕಿರ್ಚಾಡಿ ಕೂಗಾಡ್ಬಿಡ್ತೀನಿ. ನಾನು ಬೆಳಗ್ಗೆ ಟೈಮು ಇದೇ ನನ್ನ ಕೆಲಸ, ನಾನು ಕಿರ್ಚಾಡೋದು, ಕೂಗಾಡೋದು, ಅವ್ರನ್ನ ಎದುರಿಸೋದು. ದಿನಕ್ಕೊಂದ್ಸಲ ಬೈಲಿಲ್ಲ, ದಿನಕ್ಕೊಂದ್ಸಲ ಹೊಡೆಸ್ಕೊಂಡ್ಲಿಲ್ಲ ಅಂದರೆ ಅವಳಿಗೂ ಸಮಾಧಾನ ಆಗೋಲ್ಲ, ನನಗೂ ಸಮಾಧಾನ ಆಗೋಲ್ಲ. ಚಿಕ್ಕವಳಿಗೆ, ದೊಡ್ಡವಳ್ದಲ್ಲ. ಈ ದೊಡ್ಡವಳಾದರೆ ದೊಡ್ಡವಳು ಅಂತೇಳಿ ಮಗಳನ್ನ 10 ಜನ ಬೇಕಾದ್ರೆ ರೆಡಿ ಮಾಡಿ ಕಳಿಸ್ಬೋದು. ಈ ಚಿಕ್ಕವಳು ಅಂತೇಳಿ ನಾನು ದೇವರೊಳಗೆ ಒಬ್ಬಳನ್ನ ರೆಡಿ ಮಾಡಿ ಕಳ್ಸೋಕ್ಕಾಗಲ್ಲ ನನ್ನ ಕೈಲಿ ಸ್ಕೂಲಿಗೆ. ಅಂದರೆ ಇವಳಿಗೆಲ್ಲ ನಾನೇ ಸರಿ, ಬಟ್ ಬೇರೆಯವ್ರಿಗೆಲ್ಲ ಇವಳು ಬಗ್ಗಲ್ಲ, ನಾನೇ ಸರಿ ಇವಳಿಗೆ. ಇಲ್ಲಾಂದರೆ ನಾನು ಏನಾದ್ರು ಜಾಸ್ತಿ ಇದನ್ನಲಿಲ್ಲ, ಜಾಸ್ತಿ ಏನಾದ್ರು ಆಟ ಮಾಡಿಲ್ಲ ಅಂದರೆ ಕೊಟ್ಟು ಬಿಡ್ತೀನಿ, ಸರ್ರಾಗಿ ಕೊಟ್ಟು ಎಬ್ಬಿಸ್ತೀನಿ. ಯಾಕಂದರೆ ದಿನಕ್ಕೊಂದ್ಸಲ ಅವಳು ಬೈಸ್ಕೊಂಡಿಲ್ಲ, ನಾನು ಬೈಲಿಲ್ಲ ಅಂದರೆ ಇಬ್ರಿಗೂ ಸಮಾಧಾನ ಆಗಲ್ಲ ಅನಿಸುತ್ತೆ. ಅವಳಿಗೆ ಬೈಸ್ಕೊತಿರ್ತಾಳೆ. ಅದನ್ನೇ ಕೇಳ್ತಾ ಇದ್ದೆ ಅವಾಗಲೇ, ಬೆಳಿಗ್ಗೆ ಒದ ಕೊಟ್ಟನಲ್ಲ, ನೋವಾಯ್ತಾ ಅಂತೇಳಿ. ಇಲ್ಲ, ನನ್ನ ನೆನಪೇ ಇಲ್ಲ, ನನಗೆ ಗೊತ್ತೇ ಇಲ್ಲ ನೀನು ಯಾವಾಗ ಒದ ಕೊಟ್ಟೆ ಅಂತಾಳೆ ಸುಮ್ಮನೆ. ಆಮೇಲೆ ಇವಾಗ ಎಲ್ಲ ರೆಡಿ ಮಾಡಿ ನೋಡಿ 9:15 ಇನ್ನೊಂದು 5 ನಿಮಿಷ ವ್ಯಾನ್ ಬಂದೇ ಬಿಡುತ್ತೆ. ಟೈಮ್ ಟೇಬಲ್ ಪ್ರಕಾರ ಡೈಲಿ ಜೋಡಿಸ್ಕೋಬೇಕಲ್ವ ಬುಕ್ನೆಲ್ಲ, ಜೋಡಿಸ್ಕೊಂಡಿಲ್ಲ. ಅವಳು ಹಂಗೆ ಕುತ್ಕೊಂಡಿರ್ತಾಳೆ. ಏನಂದ್ರೆ ಏನು ಮಾಡೋಲ್ಲ, ಏನೂ ಜೋಡಿಸ್ಕೊಳಲ್ಲ. ಎಲ್ಲ ನಾನೇ ಜೋಡಿಸ್ಕೊಡ್ಬೇಕು, ಇಲ್ಲಾಂದರೆ ನನ್ನ ದೊಡ್ಡ ಮಗಳು ಜೋಡಿಸ್ಕೊಡ್ಬೇಕು ಅಷ್ಟೇ. ಇವಳಂತೂ ಏನೂ ಜೋಡಿಸ್ಕೊಳಲ್ಲ. ಅದಕ್ಕೆ ಇವಾಗ ನೆನೆಸ್ಕೊಂಡ್ಬಿಟ್ಟು ನನ್ನ ಮಗಳು ದೊಡ್ಡ ಮಗಳು ನೆನೆಸ್ಕೊಟ್ಟಿದ್ದು, ಅಮ್ಮ ಜೋಡಿಸ್ಕೊಂಡಿಲ್ಲ ಅವಳೇನೋ ಅಂತ. ಆಮೇಲೆ ಎಲ್ಲ ಡೈರಿಯಲ್ಲಿ ತೆಗೆದುಬಿಟ್ಟು ಟೈಮ್ ಟೇಬಲ್ ಪ್ರಕಾರ ಅವಳಿಗೆ ಯಾವ್ಯಾವ ಬುಕ್ ಇದ್ದಾವೆ ಎಲ್ಲ ಜೋಡಿಸಿ ಎಲ್ಲ ಕೊಟ್ಟು ಇವಾಗ ನೋಡಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಏನಂತ ಹೇಳ್ತಾನೆ ಅಂದರೆ ಅವಳಿಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಗಾಯ ಆಯ್ತು, ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾಳು. ಬಾಯ್ ಪಾಪ, ಹೋಮ್ವರ್ಕಿಂದ ಹೇಳ್ತಾಳು, ಹೋಗು ತಾನ ಬೈಲಿ ಕೈ ತೋರಿಸು, ಈ ಥರ ತೋರಿಸು, ಈ ಥರ ಎಲ್ಲ ಗಾಯ ಆಯಿತು ಮೇಡಮ್, ನನಗೆ ಬರೆಯೋಕೆ ಆಗ್ತಿರಲ್ಲ, ಇದು ನಿನ್ನ ನೋವಾಯ್ತೆ ಅಂತ ಹೇಳು, ಆಯಿತಾ? ಬಾಯ್ 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 ಮಾಡ್ರೆ. ಇವಾಗ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಇವಾಗ ನಾನು ಟೀ ಮಾಡ್ಕೊಂಡು ಕುಡಿತಾಯಿದ್ದೀನಿ ನೋಡಿ. ನನಗೂ ಬೆಳಗ್ಗೆ ಮಕ್ಕಳು ಇದ್ದಾರೆ ಮನೆಯಲ್ಲಿ, ನೀವೇ ಹೇಳಿ, ಒಂದು ಲೋಟ ನೀರು ಸಹಿತ ಅವ್ರು ನೆಮ್ಮದಿಯಾಗಿ ಕುಡಿಯೋಕ್ಕೆ ಬಿಡೋಲ್ಲ. ಅಷ್ಟು ತಲೆ, ಅಷ್ಟು ಟೆನ್ಷನ್ ಕೊಡ್ತಾರೆ. ಮತ್ತು ನಮಗೂ ಅಷ್ಟೇ ಟೆನ್ಷನಲ್ಲಿ ಇರ್ತೀವಿ. ಅವ್ನು ಎಷ್ಟೊತ್ತಿಗೆ ಸ್ಕೂಲಿಗೆ ಕಳಿಸ್ತೀವ, ಅವ್ರ ಬ್ಯಾಗ್ ರೆಡಿ ಮಾಡೋದು, ಅವರಿಗೆ ಲಂಚ್ ರೆಡಿ ಮಾಡೋದು, ಸಾಕಾಗಿ ಹೋಗ್ಬಿಡುತ್ತೆ. ಮತ್ತು ಅವ್ರನ್ನ ರೆಡಿ ಮಾಡೋದು ಏನೋ ಗೊತ್ತಿಲ್ಲ. ಬೆಳಗ್ಗೆ ಟೈಮ್ ಏನು ಕಾಫಿ ಟೀ ಕುಡಿಯೋಕ್ಕಲ್ಲ, ಅವರು ಕಳಿಸಿದ ಕಡೆ ನಾವು ಟೀ ಮಾಡ್ಕೊಂಡು ನಾನು ನಮ್ಮ ಅಮ್ಮನ ತಂಗಿ ಎಲ್ಲ ಆರಾಮಾಗಿ ಕುತ್ಕೊಂಡು ಕುಡಿದ್ಬಿಡ್ತೀವಿ ನೋಡಿ. ಈ ಗ್ಲಾಸು ಅದೇನೋ ಗೊತ್ತಿಲ್ಲ ನನಗೆ, ಈ ಗ್ಲಾಸು ಸಿಕ್ತಾಗಿದ್ದು ಆ ಗ್ಲಾಸಲ್ಲೇ ಟೀ ಕುಡಿಯೋದು, ಕಾಫಿ ಕುಡಿಯೋದು ಮಾಡ್ತಾಯಿದ್ದೀನಿ. ಅದೇನೋ ಆ ಗ್ಲಾಸಲ್ಲಿ ಕುಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನನಗೆ. ಆಮೇಲೆ ನೋಡಿ ಇಲ್ಲಿ 11:30 ಏನೋ ಆಗಿತ್ತು, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು, ನನ್ನ ತಂಗಿ ಕಾಲೇಜಿಗೆ ಹೋಗಿದ್ಲು, ನಮ್ಮಮ್ಮ ಎಲ್ಲ ಹೋಗಿತ್ತು. ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೋಡಿ. ಮಳೆ ಸೊನ್ನೆ ಎಷ್ಟು ಯಾವ ಥರ ಬರ್ತಾಯಿದೆ ಅಂತ. ಸುಮ್ಮನೆ ಜಿಟಿ ಅಂತ ನನಗೆ ಈ ಥರ ಜಿಟಿ ಮಳೆ ಸೊನ್ನೆ ಬಂದರೆ ಇಷ್ಟ ಆಗೋಲ್ಲ. ಇಲ್ಲಾಂದರೆ ಫುಲ್ಲು ಜೋರಾಗಿ ಸುರಿದು ಬಿಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಈ ಥರ ಜಿಟಿ ಅಂತ ಮಳೆ ಇಟ್ಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ. ಆಮೇಲೆ ನನ್ನ ತಂಗಿ ಕಾಲೇಜಿಂದ ಬಂದು ನೋಡಿ ಈ ಬ್ಯಾಗ್ ತಂದಿದ್ದಾಳೆ. ಈ ಬ್ಯಾಗ್ನ ಬಜಾರಲ್ಲಿ 150 ರೂಪಾಯಿ ಕೊಟ್ಟು ತೊಗೊಂಬಂದಿದ್ಲು. ಆಮೇಲೆ ನನ್ನ ಮಗಳು ನೋಡಿ ವೇಲಲ್ಲಿ ಸೀರೆ ಇಟ್ಕೊಂಡು ಯಾವ ಥರ ಆಟ ಆಡ್ತಿದ್ದಾಳೆ ಅಂತ. ಅವಳ ಪಾಡೆಗಳು ಆಟ ಆಡ್ಬಿಡ್ತಾಳೆ, ಸುಮ್ಮನೆ ಇರ್ತಾಳೆ. ಕೆಲವೊಂದು ಸಲ ಹಠ ಮಾರಿ ಆಗ್ಬಿಡ್ತಾಳೆ ಅಷ್ಟೇ. ಆಮೇಲೆ ಇಲ್ಲಿ ನಮ್ಮಮ್ಮ ಹೊಲಕ್ಕೆ ಹೋಗಿತ್ತು, ಆವಾಗಲೇ ಎಲ್ಲ ಹೋಗಿತ್ತು ಅಂದಲ್ಲ, ಹೊಲಕ್ಕೆ ಹೋಗಿತ್ತು. ಹೊಲದ ಹತ್ರ ಹೋಗ್ಬಿಟ್ಟು ಸೊಪ್ಪನ್ನೆಲ್ಲ ಕಿತ್ಕೊಂಡ್ಬಂದಿತ್ತು. ಹೊಲದ ಸೊಪ್ಪು ಸ್ವಲ್ಪ ಬಸ್ಸಾರು ಮಾಡೋಣ ಚೆನ್ನಾಗಿರುತ್ತೆ ಅಂತ. ಮೊಳೆ ಕಾಳೆಲ್ಲ ಚೆನ್ನಾಗಿ ಬಂದಿದ್ವು. ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಸೊಪ್ಪು ಹಾಕ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಎಲ್ಲ ಸೊಪ್ಪನ್ನೆಲ್ಲ ನೀಟಾಗಿ ಎಲ್ಲ ಬಿಡಿಸ್ಕೊಂಬಂದಿತ್ತು, ಎಲ್ಲ ಬಿಡಿಸ್ಕೊಟ್ಟಿತ್ತು. ಅದು ನೀಟಾಗಿ ಒಂದು 4-5 ಸಲ ತೊಳ್ಕೊಂಬಿಟ್ಟು ಇನ್ನೊಂದ್ಸಲ ಹೆಚ್ಕೊಂಬಿಟ್ಟು ಇನ್ನೊಂದ್ಸಲ ತೊಳ್ಕೊಂಬಿಡ್ತೀನಿ. ಯಾಕಂದರೆ ಹೊಲ ಸೊಪ್ಪಲ್ವಾ, ಅದು ಜಾಸ್ತಿ ಮಣ್ಣಾಗ್ಬಿಟ್ಟಿರುತ್ತೆ ಹಂಗಾಗಿ. ಆಮೇಲೆ ಇಲ್ಲಿ ನೋಡಿ ಮೊಳೆ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರ್
ಸಾಂಬಾರು ಬಂದಿದೆ. ಇದು ಇಷ್ಟು ಮೊಳಕೆ ಬಂದರೆ ಸಾಕು. ಜಾಸ್ತಿ ಮೊಳಕೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟ್ ಬರೋಲ್ಲ. ಸಾಕು, ಇಷ್ಟು ಮೊಳಕೆ ಬಂದರೆ ಸೂಪರಾಗಿರುತ್ತೆ ಸಾಂಬಾರು. ಅಷ್ಟೇ ಟೇಸ್ಟ್ ಬರುತ್ತೆ. ನೋಡಿ ಯಾವ ಥರ ಮಾಡಿದ್ದೀನಿ ಸಾಂಬಾರು ಅಂತ. ಈ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಬಸ್ಸಾರಿಂದು. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.